ಮಾಡ್ತೀವಿ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ನಾಟಕವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ, ಈ ಒಂದು ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಳಗಾವಿ ಜಿಲ್ಲೆಯ ಜನತೆ ತುಂಬ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ಯರು ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಬಿ ಎ ಪಾಟೀಲ್ ಸಾಹೇಬರು, ಆಮೇಲೆ ನಮ್ಮ ನಿಮ್ಮ ಮೇಡಮ್, ಅವರು ಇವರು ಅನ್ನೋದೇ ಪ್ರತಿಯೊಬ್ಬರು ಬೆಳಗಾವಿ ಜಿಲ್ಲೆಯ ಎಲ್ಲ ಕಲಾಭಿಮಾನಿಗಳಿಗೆ, ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಈ ನಾಟಕ ಪ್ರದರ್ಶನ ಶುಲ್ಕ ಮತ್ತು ಉದ್ದೇಶ ಎಲ್ಲವನ್ನು ಶ್ರೀಯುತ ಆನಂದ್ ಪ್ರತಾಪ್ ಈಗಾಗಲೇ ತಮಗೆ ಹೇಳಿದ್ದಾರೆ. ನಾನು ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಕನ್ನಡ ಭವನದಲ್ಲಿ ಈ ನಾಟಕಗಳು ಮಾಡ್ತಾ ಇದ್ದೇನೆ. ಬೆಳಗಾವಿ ಅಂತ ಗಡಿ ಭಾಗದಲ್ಲಿ ಕನ್ನಡದ ಸಾಹಿತ್ಯಿಕ ಸಾಂಸ್ಕೃತಿಕ ಮುಖ್ಯವಾಗಿ ರಂಗಭೂಮಿ ಬೆಳೀಬೇಕು ಅಂತಂದ್ರೆ ಅದಕ್ಕೆ ಆಸರೆಯಾಗಿ ಇವತ್ತು ಕನ್ನಡದ ತನ್ನದೇ ಆಗಿರ್ತಕ್ಕಂಥ 10 ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಇವರಿಗೇನಿದೆಯಲ್ಲ, ನಾವು ಬಾಡಿಗೆಗೆ ಸ್ವಲ್ಪ ರಿಯಾಯಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾವು ವೈಯಕ್ತಿಕವಾಗಿ ಕೂಡ ಆನಂದನ ಮೊದಲಿಂದಲೂ ರಂಗಪ್ರೇಮಿ. ಆದ್ದರಿಂದ ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಈ ರಂಗ ಚಟುವಟಿಕೆ ಬೆಳೀಬೇಕು ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಅವರಿಗೆ ಧನ್ಯವಾದವಾಗಿ ನಾನು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಅದು ದಯವಿಟ್ಟು ಅವರು ನಾಟಕ ಮಾಡೋದಕ್ಕಾಗಿ ನಾನು BA ಸರ್ ಮಾಡ್ತಾರೆ. ಅದು ಸರ್ 60 ವರ್ಷದ ಮೇಲ್ಪಟ್ಟಿನ ಕಲಾವಿದರು. ಸರ್ಕಾರದ ಮಾಶಾಸನ ಇದೆ ಸರ್, 60 ವರ್ಷ ಮೇಲ್ಪಟ್ಟವರಿಗೆ ಮಾಡಿದ್ದಾರೆ. ಕೋವಿಡ್ ಟೈಮ್ನಲ್ಲೂ ಮಾಡಿದ್ರು ಸರ್. ಸರ್ಕಾರದಿಂದ ಒಬ್ಬೊಬ್ಬರಿಗೆ 3,000-4,000 ಕೊಡ್ತೀವಿ ಅಂತ ಅಂದರು ಸರ್. ವಾಪಸ್ ಕೊಡ್ತೀವಿ ಅಂದ್ರೆ ಆಮೇಲೆ ಏನು ಮಾಡಿದ್ರು, 35 ವರ್ಷ ಮೇಲ್ಪಟ್ಟ ಕಲಾವಿದರಿಗೆ ಮಾತ್ರ ಕೊಡ್ತೀವಿ, 35 ವರ್ಷದ ಒಳಗಿದ್ದವರಿಗೆ ಕೊಡ್ತೀವಿ ಅಂತ. ನಾವು ರಂಗಭೂಮಿಯೊಳಗೆ ಇದ್ದೀವಿ, ನಾವು ಕಲಾವಿದರೆ. ಆ ರೀತಿ ಮಾಡಿದಾಗ ಈಗೆಲ್ಲ ಹೆಂಗೆ ಹೋದರೆ ಸರ್ ನಾವು ರಂಗಭೂಮಿನ ಉಳಿಸ್ತಾ ಇರೋದು. ಅದು ಒಂದು ಎಲ್ಲ ಕಲಾವಿದರ ಮಕ್ಕಳೇ, ನಾವು ಕಲಾವಿದರು, ನಮಗೂ ಕೊಡ್ಬೋದಾಗಿತ್ತು. ಕರೋನಾ ಟೈಮ್ದಾಗ ಹೋಗಿ ಎಲ್ಲರೂ ಕೆಲಸ ಮಾಡ್ಕೊಳ್ಳೋ ಕೆಲಸವೂ ಇರ್ತೀವಿ. ಇದನ್ನು ರಂಗಭೂಮಿ ಬಿಟ್ಟು ಬೇರೆ ಏನಾರ ಕೆಲಸ ಮಾಡ್ಬೇಕಂದ್ರೆ ಅಷ್ಟೊಂದು ಆ ಕೆಲಸದ ಬಗ್ಗೆ ಇದು ನಮ್ಗೆ ಗೊತ್ತಿರೋದಿಲ್ಲ. ಹೀಗಾಗಿ ಕೊರೋನಾ ಟೈಮಲ್ಲೂ ಕೂಡ ಭಾಳ ಸಮಸ್ಯೆ ಆಯಿತು ಸರ್. ಆ ಟೈಮ್ನಲ್ಲೂ ನಮಗೆ ಕಲಾಭಿಮಾನಿಗಳು ಕನ್ನಡ ನಾಡಿನ ಜನತೆಯೇ ಕೈ ಹಿಡಿದು ಕಾಪಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಕ್ಕಳು ಸರ್ ಎಲ್ಲ ಕಲಾವಿದರ ಮಕ್ಕಳಿಗೆ ಇದು ಸಮಸ್ಯೆ ಇದೆ. ಯಾಕಂದರೆ ತಂದೆ ತಾಯಿಯಲ್ಲೋ ಹೆಂಡತಿ ಮಕ್ಕಳಿಗೆಲ್ಲೋ ನಾವಿರೋದು ನಾಟಕಂತಾಗಿ ಇರ್ತೀವಿ. ಕೆಲವೊಬ್ಬರಿಗೆ ಮಕ್ಕಳನ್ನ ಅವ್ರ ಹತ್ರ ತಂದೆ ತಾಯಿ ಹತ್ರ ಬಿಟ್ಟು ಓದಿಸೋದ್ರಿಂದ ತಂದೆ ತಾಯಿ ಇದ್ದಂಥ ತಂದೆ ತಾಯಿಗಳು ನೆಟ್ಟಿದ್ದೀವಿ. ಹೀಗೆ ಅಲ್ಲ ಸರ್, ಅದೇ ವಿಷಯಕ್ಕೆ ಬಂದ್ಬಿಡ್ತೀವಿ. ಹೀಗಿರುವಾಗ ಬಂದಂಥ ಹಣವನ್ನು ನಮ್ಮದು ಕಲಾವಿದರ ಸಂಘ ಅಂದ್ಕೊಂಡಿದೆ ಸರ್. ಆ ಸಂಘಕ್ಕೆ ಒಂಚೂರು ವಿನಿಯೋಗ ಮಾಡಿ ಅಲ್ಲಿಂದ ಯಾವ ಕಲಾವಿದರಿಗೆ ಏನು ಸಹಾಯ ಆಗುತ್ತೋ, ಕಲಾವಿದರ ಮಕ್ಕಳಿಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ಅಲ್ಲಿಂದ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್. ಸಹಾಯಧನ 200 ರೂಪಾಯಿ ಒಂದೇ ದಿನ ಸರ್. ಮಧ್ಯಾಹ್ನ 3 ಗಂಟೆಗೆ ಮೊದಲನೇ ಶೋ, ಸಾಯಂಕಾಲ 6 ಗಂಟೆಗೆ 2 ಶೋ. ಕನ್ನಡ ಭವನ ಸರ್, ಶೇಖ್ ಕಾಲೇಜ್.